ಎಲ್ರಿಗೂ ನಮಸ್ಕಾರ. ನಾನು ಅಂಬಿಕಾ. ಮುದ್ದು ಮೂಡುಬೆಳ್ಳೆಯವರ ವಿಚಾರ ಸಂಪದ. ಸುವರ್ಣ ಸಂಭ್ರಮದ ಹೊಸ್ತಿಲಲ್ಲಿ ಮಂಗಳೂರು ಆಕಾಶವಾಣಿ. ರಾಜ್ಯದ ಕರಾವಳಿಗರ ಸಂಸ್ಕೃತಿ ಆಶೋತ್ತರಗಳಿಗೆ ದನಿಯಾದ ಬಾನುಲಿ. ರಾಷ್ಟ್ರದ ಸಮೂಹ ಸಂಪರ್ಕ ಮಾಧ್ಯಮಗಳಲ್ಲಿ ಪತ್ರಿಕೆ, ಆಕಾಶವಾಣಿ ಮತ್ತು ದೂರದರ್ಶನ ಪ್ರಮುಖವಾಗಿವೆ. ಸಾರ್ವಜನಿಕ ಸೇವೆಯಲ್ಲಿರುವ ಭಾರತೀಯ ಪ್ರಸಾರ ಇಲಾಖೆಯ ಅಖಿಲ ಭಾರತ ಆಕಾಶವಾಣಿಯ ರಾಷ್ಟ್ರದ ಅಂದಿನ 87ನೆಯ ಹಾಗೂ ರಾಜ್ಯದ 6ನೆಯ ಕೇಂದ್ರವಾಗಿ 1976ರ ಡಿಸೆಂಬರ್ 11ರಂದು ಸ್ಥಾಪನೆಗೊಂಡ ಮಂಗಳೂರು ಆಕಾಶವಾಣಿಗೆ ಇಂದು 50ರ ಜನ್ಮದಿನದ ಸಂಭ್ರಮ. ಆಕಾಶವಾಣಿಯು ಬಹುಜನ ಹಿತಾಯ ಬಹುಜನ ಸುಖಾಯ ಎನ್ನುವ ಧ್ಯೇಯದೊಂದಿಗೆ ಶಿಕ್ಷಣ, ಮಾಹಿತಿ, ಮನೋರಂಜನೆಯ 3 ಮುಖ್ಯ ಅಂಶಗಳ ಸಮ್ಮಿಲನವಾಗಿ ಕಾರ್ಯಕ್ರಮಗಳನ್ನು ರೂಪಿಸಿ ಪ್ರಸಾರ ಮಾಡುತ್ತಿದೆ. ಕಾಲದ ಪರಿವರ್ತನೆಗಳನ್ನು ಅಳವಡಿಸಿಕೊಳ್ಳುತ್ತಲೇ ಸುದ್ದಿ, ಅಭಿವೃದ್ಧಿಪರ ಕಾರ್ಯಕ್ರಮಗಳು, ವಿವಿಧ ಪ್ರಕಾರದ ಸಂಗೀತಗಳೆಲ್ಲವೂ ಇದರಲ್ಲಿ ಅಡಕ. ರಾಷ್ಟ್ರದ ಆಕಾಶವಾಣಿ ಕೇಂದ್ರಗಳ ಸಂಖ್ಯೆ ಈ ಹೊತ್ತಿಗೆ ಸುಮಾರು 480. ಈ ಭಾಗ ಎಂದರೆ ಕರ್ನಾಟಕದ ಪಶ್ಚಿಮ ಕರಾವಳಿಯ ಜನ ಸಮುದಾಯದ ನೇತಾರರ ಬಹುಕಾಲದ ಬೇಡಿಕೆಗೆ ಸ್ಪಂದನೆಯಾಗಿ ಕೇಂದ್ರ ಪ್ರಸಾರ ಸೇವೆಯ ಆಕಾಶವಾಣಿ ನಿಲಯವೊಂದು 1975ರಲ್ಲಿ ಹಲವು ತಿಂಗಳ ಪ್ರಾಯೋಗಿಕ ಪ್ರಸಾರದೊಂದಿಗೆ ಮಂಗಳೂರಿನಲ್ಲಿ ಅಸ್ತಿತ್ವಕ್ಕೆ ಬರುವಂತಾಯಿತು. ಮುಂದೆ ಮಂಗಳೂರಿನ ಕದ್ರಿಗುಡ್ಡೆಯಲ್ಲಿ 1976ರ ಡಿಸೆಂಬರ್ 11ರಂದು ಅಂದಿನ ರಾಜ್ಯಪಾಲ ಉಮಾಶಂಕರ ದೀಕ್ಷಿತರಿಂದ ಮಂಗಳೂರು ಆಕಾಶವಾಣಿ ಕೇಂದ್ರ ಅಧಿಕೃತವಾಗಿ ಉದ್ಘಾಟನೆಗೊಂಡಿತು. ಅಂದಿನ ಕರ್ನಾಟಕ ಮುಖ್ಯಮಂತ್ರಿ ದೇವರಾಜ ಅರಸ್ ಅಧ್ಯಕ್ಷತೆಯಲ್ಲಿ ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ಕೇಂದ್ರ ಸಮಾಚಾರ ಮತ್ತು ಪ್ರಸಾರ ಇಲಾಖೆಯ ಸಚಿವ ವಿ.ಸಿ. ಶುಕ್ಲಾ ಮತ್ತಿತರ ಗಣ್ಯರು ಪಾಲ್ಗೊಂಡಿದ್ದರು. ಮಂಗಳೂರಿನಲ್ಲಿ ನಿಲಯದ ಕೇಂದ್ರ, ಸ್ಟುಡಿಯೋ ಮತ್ತು ಅಂದು ಅಲ್ಪಶಕ್ತಿಯ ಮೀಡಿಯಂ ವೇವ್ ಪ್ರಸರಣಾ ಕೇಂದ್ರ ಹಾಗೂ ಪ್ರಸರಣ ವಿಸ್ತಾರಕ್ಕಾಗಿ ಉಡುಪಿಯ ಬ್ರಹ್ಮಾವರದಲ್ಲಿ 10 kV ಮೀಡಿಯಂ ವೇವ್ ಪ್ರಬಲ ಶಕ್ತಿಯ ವಿಸ್ತರಿತ ಪ್ರಸರಣಾ ಕೇಂದ್ರದ ಮೂಲಕ ರೇಡಿಯೋ ಪ್ರಸಾರ ಪ್ರಾರಂಭಗೊಂಡಿತು. ನಿರಂತರ ತಾಂತ್ರಿಕ ಆವಿಷ್ಕಾರಗಳೊಂದಿಗೆ ಮುಂದೆ 2002ರಲ್ಲಿ ಮಂಗಳೂರು 10 kV FM ಕೇಂದ್ರವಾಗಿಯೂ 2014ರಿಂದ ಸಂಪೂರ್ಣ ಡಿಜಿಟಲ್ ಧ್ವನಿಮುದ್ರಣ ಪ್ರಸಾರ ತಾಂತ್ರಿಕತೆಯೊಂದಿಗೆ ವ್ಯಾಪಿಸಿಕೊಂಡಿತು. ಅಂದಿನ ಅವಿಭಜಿತ ದಕ್ಷಿಣ ಕನ್ನಡದ ಕೃಷಿ, ಹೊಲಗದ್ದೆಗಳು, ಗುಡ್ಡ ಬೆಟ್ಟ, ನದಿ, ಕಣಿವೆ, ಬಯಲು, ಕಾಡುಗಳ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಸೇರಿದ ಕರಾವಳಿಯ ಅವಶ್ಯಕತೆಗಳನ್ನು ಪೂರೈಸುವ ಹೊಣೆ ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಇತ್ತು. ಇಲ್ಲಿ ರಾಜ್ಯದ ಆಡಳಿತ ಭಾಷೆ ಕನ್ನಡ. ಆದರೆ ಮೂಲತಃ ತುಳುನಾಡೆನಿಸಿದ್ದ ಇಲ್ಲಿನ ಹೆಚ್ಚಿನ ಜನರಾಡುವ ಭಾಷೆ ಸ್ಥಳೀಯ ಸಂಸ್ಕೃತಿಯನ್ನು ಬಿಂಬಿಸುವ ತುಳು. ಅದೇ ರೀತಿ ಕೊಂಕಣಿಯೂ ಇಲ್ಲಿರುವ ಮತ್ತೊಂದು ಪ್ರಮುಖ ಭಾಷೆ. ಆ ಕಾಲದಲ್ಲಿ ತುಳುವಿನಲ್ಲಿ ಆಧುನಿಕ ಸಾಹಿತ್ಯ ರಚನೆ ಅಲ್ಪ ಪ್ರಮಾಣದಲ್ಲಿತ್ತು. ಆದರೆ ತುಳು ಸಂಸ್ಕೃತಿಯಲ್ಲಿ ಅಪಾರ ಪ್ರಮಾಣದ ಜಾನಪದ ಸಾಹಿತ್ಯ, ಆರಾಧನಾ, ಸಂಧಿ ಪಾಡ್ಧಾನಗಳು, ಕೃಷಿ ಮೂಲ ಆಚರಣಾ ವಿಧಿಗಳು, ವಿವಿಧ ವೈದ್ಯ ಪದ್ಧತಿಗಳು, ಕಬಿತ ಸಂಪ್ರದಾಯಗಳು, ದುಡಿ, ಕಂಗೀಲು, ಕರಂಗೋಲು ಮುಂತಾದ ಕುಣಿತ ಸಂಪ್ರದಾಯಗಳು, ಸಂಗೀತ ವಾದ್ಯಗಳಿದ್ದವು. ಎಲ್ಲೆಲ್ಲೂ ತುಳು ನಾಟಕಗಳ ಪ್ರದರ್ಶನವಿತ್ತು. ಯಕ್ಷಗಾನಗಳಲ್ಲೂ ತುಳು ಕೆಲವೊಮ್ಮೆ ಕೇಳಿಬರುತ್ತಿತ್ತು. ಕೃಷಿಯೂ ಸೇರಿದಂತೆ ವಿವಿಧ ಕ್ಷೇತ್ರಗಳ ತಜ್ಞರು, ಮೇಧಾವಿಗಳು, ಕಲಾವಿದರು, ಶಿಕ್ಷಣವೇತ್ತರು ಸಾಕಷ್ಟಿದ್ದರೂ ಇನ್ನು ಕೊಂಕಣಿ ಭಾಷೆಗೆ ಕನಿಷ್ಠ 3 ಪ್ರಕಾರಗಳಿದ್ದವು. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿಯ ಮಂಗಳೂರು ಕೇಂದ್ರ ಕನ್ನಡ, ತುಳು, ಕೊಂಕಣಿ ಈ 3 ಭಾಷೆಗಳಲ್ಲೂ
ಕಾರ್ಯಕ್ರಮಗಳನ್ನು ರೂಪಿಸಿ ಪ್ರಸಾರ ಮಾಡುತ್ತಾ ಬಂದಿದೆ. ರಾಷ್ಟ್ರೀಯ ನೆಲೆಯಾಗಿ ಇಂಗ್ಲಿಷ್ ಮತ್ತು ರಾಷ್ಟ್ರಭಾಷೆ ಹಿಂದಿಯಲ್ಲೂ ದಾಮಾಶಾಯದಂತೆ ಪ್ರಸಾರ, ಜೊತೆಗೆ ಸಂಸ್ಕೃತ ಇಷ್ಟಿದ್ದರೂ ಉಳಿದ ಭಾಷೆಗಳಿಗೆ ಬೇರೆ ಕೇಂದ್ರಗಳು ಇವೆ. ಆದರೆ ತುಳುವಿಗಿರುವುದು ಇದೊಂದೇ ಮಂಗಳೂರು ಕೇಂದ್ರ ಎಂಬ ಅರಿವು ಈ ಮಾಧ್ಯಮದ ಸ್ಥಳೀಯ ಪ್ರಸಾರಕರಲ್ಲೂ ತುಳುವರಲ್ಲಿಯೂ ಇತ್ತು. ಇದರಿಂದಾಗಿ ಆಕಾಶವಾಣಿ ಮಾಧ್ಯಮದ ಮೂಲಕ ಕೃಷಿಕರು, ಕವಿಗಳು, ಜಾನಪದ ಕಲಾವಿದರು, ಕತೆಗಾರರು, ನಟರು, ನಾಟಕಕಾರರು, ವೈದ್ಯರು, ವಕೀಲರು, ಚಿಂತಕರು, ತಜ್ಞರು ಆಕಾಶವಾಣಿಯಲ್ಲಿ ಪಾಲ್ಗೊಳ್ಳುವಂತಾಯಿತು. 1996ರಿಂದ ವಾರಕ್ಕೊಮ್ಮೆ ತುಳು ವಾರ್ತೆ ಪ್ರಸಾರವಾಗುತ್ತಿದೆ. ಯುವವಾಣಿ, ಕೃಷಿರಂಗ, ಚಿಂತನ, ವನಿತಾವಾಣಿ, ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳು, ಮಕ್ಕಳು, ಹಿರಿಕಿರಿಯ ವಯೋಮಾನದವರು ಎಲ್ಲ ವರ್ಗವೂ ಆಕಾಶವಾಣಿ ಅಂಗಣಕ್ಕೆ ಬಂದು ಹೋಗುವ, ಇತರ ಪ್ರಯೋಜನ ಪಡೆಯುವ ಅವಕಾಶವಾಯಿತು. ಇವರೆಲ್ಲರ ಕೊಡುಗೆಗಳಿಂದಾಗಿ ಆಕಾಶವಾಣಿಯು ಪರಿಪೂರ್ಣ ಪ್ರಬುದ್ಧವಾಗುತ್ತಾ ಸಾಗಿದೆ. ಪ್ರಾರಂಭದಿಂದಲೂ ಪ್ರತಿ ಶುಕ್ರವಾರ ರಾತ್ರಿಯ ಯಕ್ಷಗಾನ ತಾಳಮದ್ದಲೆ ಪ್ರಸಾರಕ್ಕೆ ಪ್ರಾಯೋಜಕತ್ವ ಹೊಣೆ ಹೊತ್ತು ಬೆಂಬಲ ನೀಡಿದವರು ಇಲ್ಲಿನ ಬ್ಯಾಂಕ್ಗಳು. 80-90ರ ದಶಕದಲ್ಲಿ ಉದ್ಘೋಷಕ ದಿವಂಗತ KR ರೈ ಅವರು ಪ್ರಸ್ತುತಪಡಿಸುತ್ತಿದ್ದ ಮಾತಿನ ಮಂಜಣ್ಣ ಅದಕ್ಕಿಂತಲೂ ಮಿಗಿಲಾಗಿ ಆ ಕಾಲದಲ್ಲಿ ಮನೆ ಮಾತಾಗಿದ್ದ ಅವರ ಕೆಂಚನ ಕುರ್ಲರಿ ಎಂಬ ತುಳು ಮಾಸಿಕ ಹಾಸ್ಯ ಸರಣಿ ಈಗ ಹೊಸ ಕಲಾವಿದರಿಂದ ಚಾವಡಿ ಪಟ್ಟಾಂಗ, ಬಲೆ ಪಾತರ್ಗ ಮುಂತಾದ ಸರಣಿಗಳು. ಹಿಂದೂಸ್ತಾನಿ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಗಾಯನ, ವಾದನ, ಜಾನಪದ ಸಂಗೀತ, ಸುಗಮ ಸಂಗೀತ, ಹಿಂದಿ, ಕನ್ನಡ, ತುಳು, ಕೊಂಕಣಿ ಸೇರಿದಂತೆ ವಿವಿಧ ಭಾಷೆಗಳ ಚಲನಚಿತ್ರ ಹಾಡುಗಳು, ವೈದ್ಯಕೀಯ ಸಲಹೆ, ನೇರ ಫೋನ್-ಇನ್, ನಾಟಕ ರೂಪಕಗಳು, ಕ್ರಿಕೆಟ್ ಕಾಮೆಂಟರಿ, ಈ ಹಿಂದಿನ ಚಿಟ್ ಚಾಟ್, ಅತಿಥಿ ಹರ್ಷ, ವಾರದ ಅತಿಥಿಯಂತಹ ವಿಶೇಷ ಕಾರ್ಯಕ್ರಮಗಳು, KT ಗಟ್ಟಿ ವಿರಚಿತ ತಾಳಮದ್ದಲೆ, ಕೆಂಪು ಕಳವೆಯಂತಹ ಧಾರಾವಾಹಿಗಳಂತೆಯೇ ತುಳು ಕಾದಂಬರಿ ಧಾರಾವಾಹಿಗಳು, ರಂಗಸ್ಥಳ, ಯಕ್ಷಾಂತರಂಗದಂತಹ ಸರಣಿಗಳು, ದಶಕಗಳಿಂದ ನಿರಂತರ ಕೋಟೇಶ್ವರದಿಂದ ಪ್ರಾಯೋಜಿತ ಸಾಪ್ತಾಹಿಕ ಕಥಾಮೃತ, ಜನಪದ ಸಂಪದ, ಅಲ್ಲದೆ ನಿಲಯದ ನೂರಾರು ನೇರ ವೀಕ್ಷಕ ವಿವರಣೆಗಳು, ಹೀಗೆ ಶ್ರವ್ಯ ಸಾಧ್ಯತೆಯ ಹೊಸ ಹೊಸ ಪ್ರಯೋಗಗಳೊಂದಿಗೆ ಮಂಗಳೂರು ಆಕಾಶವಾಣಿ ಅಪಾರ ಸಂಖ್ಯೆಯ ಕೇಳುಗರ ಮನದಲ್ಲಿ ನೆಲೆಸಿದೆ. ಮಂಗಳೂರು ಆಕಾಶವಾಣಿ ಎಂದರೆ ನಮ್ಮ ಕುಟುಂಬ ಎಂಬ ಆತ್ಮೀಯತೆ ಸಹಸ್ರ ಕೇಳುಗರದು. ಮಂಗಳೂರು ಆಕಾಶವಾಣಿಯ ತಾಂತ್ರಿಕ ವಿಭಾಗವು 1980ರಲ್ಲೇ ದಕ್ಷಿಣ ವಲಯದಲ್ಲಿ ಪ್ರತಿಷ್ಠಾಪಿತ ಅತ್ಯುತ್ತಮ ಯೋಜನೆ ಎಂಬ ಪ್ರಶಸ್ತಿಗೂ ಭಾಜನವಾಗಿತ್ತು. ಇಲ್ಲಿಯ ಕಾರ್ಯಕ್ರಮ ವಿಭಾಗವು ಸಿದ್ಧಪಡಿಸಿ ಪ್ರಸಾರ ಮಾಡಿದ ಹಲವಾರು ಕಾರ್ಯಕ್ರಮಗಳು ಅಖಿಲ ಭಾರತ ಇಲ್ಲವೇ ರಾಜ್ಯದ ಬಾನುಲಿ ಕೇಂದ್ರಗಳ ಮಟ್ಟದಲ್ಲಿ ಪ್ರಶಸ್ತಿ ಪುರಸ್ಕಾರಗಳಿಗೆ ಪಾತ್ರವಾಗಿವೆ. ಇಷ್ಟಲ್ಲದೆ ಸಂಗೀತದ ವಿವಿಧ ಪ್ರಕಾರದ ಕಲಾವಿದರು, ನೂರಾರು ನಾಟಕ ಕಲಾವಿದರು, ನೂರಾರು ಕ್ಯಾಸುವಲ್ ಉದ್ಘೋಷಕರು ಮಂಗಳೂರು ಕೇಂದ್ರದ ಧ್ವನಿ ಪರೀಕ್ಷೆಗಳಲ್ಲಿ ತೇರ್ಗಡೆ ಹೊಂದಿ ತರಬೇತಿ ಪಡೆದು ಮುಂದೆ ದೇಶದ ಯಾವುದೇ ಆಕಾಶವಾಣಿ, ದೂರದರ್ಶನ, ಸ್ಥಳೀಯ ವಾಹಿನಿಗಳಲ್ಲಿ ಕಾರ್ಯನಿರ್ವಹಿಸುವ ಅರ್ಹತೆ ಪಡೆದರು. ಇಷ್ಟಲ್ಲದೆ ಸಂಗೀತದ ವಿವಿಧ ಪ್ರಕಾರದ ಕಲಾವಿದರು, ನೂರಾರು ನಾಟಕ ಕಲಾವಿದರು, ನೂರಾರು ಕ್ಯಾಸುವಲ್ ಉದ್ಘೋಷಕರು ಮಂಗಳೂರು ಕೇಂದ್ರದ ಧ್ವನಿ ಪರೀಕ್ಷೆಗಳಲ್ಲಿ ತೇರ್ಗಡೆ ಹೊಂದಿ ತರಬೇತಿ ಪಡೆದು ಮುಂದೆ ದೇಶದ ಯಾವುದೇ ಆಕಾಶವಾಣಿ, ದೂರದರ್ಶನ, ಸ್ಥಳೀಯ ವಾಹಿನಿಗಳಲ್ಲಿ ಅಖಿಲ ಭಾರತ ಬಾನುಲಿ ವ್ಯವಸ್ಥೆಗೆ ಅನುಗುಣವಾಗಿ ಕಾರ್ಯಕ್ರಮ ವಿಭಾಗದಲ್ಲಿ ಹಿಂದೆಲ್ಲ ಓರ್ವ ನಿರ್ದೇಶಕರು, ಸಹಾಯ ನಿರ್ದೇಶಕರು, 5ರಿಂದ 6 ಕಾರ್ಯಕ್ರಮ ನಿರ್ವಾಹಕರು, ಪ್ರಸಾರದ 3 ಪಾಳಿಗಳ ನಿರ್ವಹಣೆಗಾಗಿ 5 ಉದ್ಘೋಷಕರು,
ಅಷ್ಟೇ ಸಂಖ್ಯೆಯ ಪ್ರಸಾರ ನಿರ್ವಾಹಕರು, ನಿರ್ಮಾಣ ಸಹಾಯಕರು, ಸಂಗೀತ ಕಲಾವಿದರು, ತಾಂತ್ರಿಕ ವಿಭಾಗದ ವಿವಿಧ ವರ್ಗ ಅಲ್ಲದೆ ಆಡಳಿತ ವಿಭಾಗ ಹೀಗೆ ಕಾರ್ಯನಿರ್ವಹಣೆ ಇದ್ದರೂ 1997ರಿಂದ ಪ್ರಸಾರ ಭಾರತಿ ನಿಗಮ ಜಾರಿಯ ಬಳಿಕ ಸಿಬ್ಬಂದಿ ಆಯ್ಕೆ ಸ್ಥಗಿತಗೊಂಡ ಮೇಲಿನ ಸ್ಥಿತ್ಯಂತರ ಕಳವಳಿಕಾರಿಯಾಗಿದೆ. ಇದೀಗ 50ರ ಹೊಸ್ತಿಲ ಕಾಲದಲ್ಲಿ ಸಿಬ್ಬಂದಿ ಕೊರತೆಯ ನಡುವೆಯೂ ಇರುವ ಒಂದಿಬ್ಬರು ಅಧಿಕಾರಿಗಳು, ತಾತ್ಕಾಲಿಕ ಸೇವೆಯ ನಿರೂಪಕರು, ನಿರ್ಮಾಣ ಸಹಾಯಕರ ನೆರವಿನಿಂದ ಕೊರತೆ ಕಾಣದಂತೆ ಶಕ್ತಿ ಮೀರಿ ಶ್ರಮ ವಹಿಸುತ್ತಾ ಸಾಗಿದ್ದಾರೆ. ಆದರೆ ಸಾರ್ವಜನಿಕ ಪ್ರಸಾರ ಸೇವೆ ಕುಂದಿಲ್ಲದಂತೆ ಮುಂದುವರಿಯಲು ಪ್ರಸಾರ ಭಾರತಿಯು ಅವಶ್ಯ ಸಂಖ್ಯೆಯ ಪ್ರತಿಭಾವಂತ ಸಿಬ್ಬಂದಿಯನ್ನು ಶೀಘ್ರ ನೇಮಕ ಮಾಡಬೇಕು. ಇದಲ್ಲದೆ ಬ್ರಹ್ಮಾವರದ ಪ್ರಸರಣ ಗೋಪುರ ದಶಕದ ಹಿಂದೆ ಧರಾಶಾಯಿಯಾಗಿದ್ದು ಅದರ ಶೀಘ್ರ ಮರುಸ್ಥಾಪನೆ ನಿಟ್ಟಿನಲ್ಲೂ ಪ್ರಸಾರ ಭಾರತಿ ದಿಲ್ಲಿ ವರಿಷ್ಠರು ಗಮನಹರಿಸಬೇಕಾಗಿದೆ.